ಮಡಿಕೆ ಕಾಳ ಪಲ್ಯ ಮಾಡಿ ಮಸ್ತ್ ಪೈಕಿ ಭಕ್ರಿ ಮಾಡ್ಬೇಕಂತ ನಾ ಪ್ಲಾನ್ ಹಾಕಿ ಒಗ್ಗರಣೆ ಹಾಕೇನ್ರಿ. ಹಾಕಿದ ಮೇಲೆ ಹೇಳಿಕತ್ರ ಮನ್ಯಾಗಿದ್ದವ್ರು, ಇಲ್ಲ ನಮಗ ಭಕ್ರಿ ಪಲ್ಯ ಬೇಡ, ಸದ್ಯಕ್ ಮಿಸಳ ಮಾಡ, ಅದನ್ನ ತಿನ್ನೋಣ ಅಂತ ಭಾಳ ದಿವಸ ಆಗ್ಯದ ಅಂತ. ಸೊ ಬರ್ರಿ ಇವತ್ ನಾ ಹೆಂಗ್ ಮಾಡೇನಿ ಅಂತ ತೋರಿಸ್ಕೊಡ್ತೀನಿ. ಜೈ ಶ್ರೀರಾಮ್. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಂಡೇನಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ನನ್ನ ಅಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡ್ಲಿಕತ್ತಿರಲ್ಲ ತುಂಬಾ ಧನ್ಯವಾದಗಳು. ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ಗಾಗಿ ವಿಡಿಯೋಗಾಗಿ ಇಟ್ಟಿರಲ್ಲ ಧನ್ಯವಾದಗಳು. ಈಗ ನೋಡ್ರಿ, ಫಸ್ಟ್ ಪ್ಯಾನ್ ಕಾಯ್ಲಿಕ್ಕೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಚಟಪಟ ಅಂದ್ಮೇಲೆ, ಸಾಸಿವೆ ಹಾಕಿದ್ಮೇಲೆ ಚಟಪಟ ಅಂದ್ಮೇಲೆ ಕಡ್ಲಿಬೇಳೆ ಹಾಕಿ ಅದನ್ನೊಂಚೂರು ತಾಳ್ಸ್ದಂಗ್ ಮಾಡಿ ಅರ್ಶಿನ ಹಾಕಿದೆ. ಇಲ್ಲ ನಿಮಗೇನ್ ಮಡಕಿ ಕಾಳು ತೋರ್ಸೇನಲ್ಲ, ಅದನ್ನ ಹೋದ ವಾರ ನಾನು ಮೊಳಕೆ ತರಿಸಿ ಅದರ ಪಕೋಡ ಮಾಡಿದ್ದೆ. 1-2-3 ಮುಷ್ಟಿ ತೆಗೆದಿಟ್ಕೊಂಡಿದ್ದೆ, ಮತ್ತೊಂದು ಪಲ್ಯ ಮಾಡಿದ್ರ ಅಂತಂತ. ಸೊ ಅದನ್ನೇನ್ ಮಾಡಿದೆ, ಫ್ರೀಜರ್ನ ಏನ್ ತೆಗೆದಿಟ್ಟಿದ್ದೆ, ನಾರ್ಮಲ್ ಟೆಂಪರೇಚರ್ ಬಂದ್ಮೇಲೆ ಅದನ್ನ ನೀರ್ ಹಾಕಿ ಸ್ವಚ್ಛ ತೊಳೆದು ಮಾಡಿ ಇಟ್ಕೊಂಡೆ. ಇಲ್ಲೇ ಉಳ್ಳಾಗಡ್ಡಿ ಹೆಚ್ಚಿದ್ದೆ, ಉಳ್ಳಾಗಡ್ಡಿ ಹಾಕ್ಲತ್ತೇನೆ. 2 ಉಳ್ಳಾಗಡ್ಡಿ ಹಾಕಿದೆ, 2 ಆಲೂಗಡ್ಡೆ ಹಾಕಿದೆ. ನನಗೇನಿತ್ರಿ, ಹೆಂಗಿದ್ರು ಪಲ್ಯ ಮಾಡೋದ ಮಸ್ತ್ ಪೈಕಿ ಭಕ್ರಿ ಮಾಡೋ ಪ್ಲಾನ್ ಇತ್ತು. ಹಂಗಾಗಿ ನಾನು ಫಸ್ಟ್ ಉಳ್ಳಾಗಡ್ಡಿ ತಾಳ್ಸಿದೆ, ಅದ್ರ ಮೇಲೆ ಬಟಾಟೆ ಹೆಚ್ಚಿದ್ನಲ್ಲ ಅದನ್ನು ಹಾಕಿ ತಾಳಿಸಿ ಇನ್ನ ಮೇಲೆ ಕಾಳು ಹಾಕ್ತೇನಿ. ಅವಾಗ ಬಂದು ಬ್ಯಾಡ್ ನಮಗ ಮಿಸಳ ಮಾಡ ಅಂತಂದ್ರು. ಆಯ್ತು ಬಿಡ ಅಂತೇಳಿ ಅದನ್ನ ಮಿಸಳಿಗೆ ಕನ್ವರ್ಟ್ ಮಾಡೀನಿ. ಹೆಂಗ ಅಂತೇಳಿ ತೋರಿಸ್ತೀನಿ ಬರ್ರಿ. ಪಲ್ಯ ಅಂದ್ರ ನಾರ್ಮಲ್ ಮಾಡ್ತಿರ್ತೀವ್ರಿ, ಅದನ್ನ ನಿಮಗ ವಿಡಿಯೋ ತೋರಿಸ್ಬೇಕಂತ ಮಾಡಿದ್ದೆ. ಸ್ವಲ್ಪ ಡಿಫ್ರೆಂಟ್ ಪಲ್ಯ ಮಾಡ್ಬೇಕಂತ ಮಾಡಿದ್ದೆ. ಈಗ ಅದನ್ನ ಮಿಸಳ ಮಾಡ್ಲಿಕ್ಕೆ ಯಾವ ಟೈಪ್ ಪಲ್ಯ ಮಾಡಿದೆ ಅನ್ನೋದನ್ನ ಈಗ ನಿಮಗ ವಿಡಿಯೋದಾಗ ತೋರಿಸ್ಕೊಂಡು ಹೋಗ್ತೇನೆ. ಫಸ್ಟ್ ಇವೆರಡು ಚಲೋ ಎಣ್ಣೆ ಒಳಗ ತಾಳಸೋಣ ಅಂತ. ಆಮೇಲೆ ಇದು ಸ್ಟೀಲ್ ಕಡಾಯಿ ಗತೆ ಇರ್ತದಲ್ರಿ, ಹಂಗಾಗಿ ಹೊತ್ತಬಾರ್ದು ಅನ್ನೋದಕ್ ಮೇಲೆ ಮೇಲೆ ಈ ರೀತಿ ಒಂದ್ ಸ್ವಲ್ಪ ಕೈ ಆಡಿಸ್ಲಿಕತ್ತೇನಿ. ಈಗ ಸ್ವೀಟ್ ಕಾರ್ನ್ ಹಾಕೋಣಂತ. ಇದಕ್ಕ ಟೇಸ್ಟ್ ಭಾರಿ ಮಸ್ತ್ ಬರ್ತದ ಅಂತ ಹೇಳಿ ಸ್ವೀಟ್ ಕಾರ್ನ್ ಕೂಡ ಒಂದ್ ಸ್ವಲ್ಪ ಹಾಕಿದೆ. ಆಮೇಲೆ ಏನಂತಾರ, ಈಡಾಗ್ಬೇಕಲ್ಲ, ಪಲ್ಯ ಜಾಸ್ತಿ ಆಗ್ಬೇಕಲ್ರಿ ನಮ್ಗ, ಹಂಗಾಗಿ ಸ್ವೀಟ್ ಕಾರ್ನ್ ಹಾಕಿದ್ದೆ. ಇತ್ತಂತ ಅಕಸ್ಮಾತ್ ಅದಿಲ್ಲ ಅಂದ್ರೆ ಸ್ವಲ್ಪ ಶೇಂಗಾ ನೆನೆಸಿ ಹಾಕ್ಬೇಕ್ರಿ, ಅದು ಕೂಡ ಭಾರಿ ಮಸ್ತ್ ಆಗ್ತದೆ. ಅದನ್ನೊಂಚೂರು ತಾಳಿಸಿದೆ. ಆಮೇಲೆ ಈಗ ನೋಡ್ರಿ, ಇದು ಮಡಕಿ ಬಂದಿದೆ, ಎಂತ ಮಸ್ತ್ ಬಂದದ್ರಿ, ಹೇಳ್ತೀನಿ ಭಾರಿ ಚಲೋ ಆಗಿದ್ದು. ಅದ್ರದ ಪಕೋಡ ಮಾಡೇನ್ರಿ, ಬಿಸಿ ಇದ್ದಾಗೂ ಕುರುಕುರು, ಆರಿದ ಮೇಲೂ ಮಸ್ತ್ ಕುರುಕುರು ಆಗಿತ್ರಿ. ನಿಮಗ ಒಂದು ವಿಡಿಯೋ ಹಾಕಿದ್ದೆ ನೋಡ್ರಿ, ನಾನು ಫ್ರೆಂಡ್ಸ್ ಜೊತೆ ಎಲ್ಲಾ ಹಿಂಗ ಕ್ರೋಶಾ ಕಲೀಲಿಕ್ ಹೋಗಿದ್ದೆ ಅಂತ ಹೇಳಿ, ಅವಾಗ ಮಾಡಿದ್ ನೋಡ್ರಿ. ಅವಾಗಿಂದ ಫ್ರೀಜರ್ನಾಗ ಇಟ್ಟಿದ್ದೆ. ಇಲ್ಲಿ ನೋಡ್ರಿ, ನನಗ್ ಚುರ್ಮುರಿ ಹಚ್ಚಲಿಕ್ ಆಗುದಿಲ್ಲ ಅಂತಂದಿದ್ದಕ್ಕ ನನ್ ಮಗಳ ಒಗ್ಗರಣೆ ಅಂತೂ ಕಾಯಂ ನಮ್ಮ ಮನ್ಯಾಗ ಇರ್ತದ್ರಿ. ಆ ಒಗ್ಗರಣೆ ಹಾಕಿ ಚುರ್ಮುರಿ ಹಚ್ಚಿ ರೆಡಿ ಮಾಡಿ ಇಟ್ಬಿಟ್ಟಿದ್ಲು. ಚುರ್ಮುರಿನೂ ಹಚ್ಚಿನಿ, ಎಲ್ಲಾ ರೆಡಿ ಅದ, ನೀವ್ ಮಿಸಳ ಮಾಡಮ್ಮ ಅಂತ ಹೇಳಿ. ಸೊ ಈಗ ನೋಡ್ರಿ, ಅದೊಂದ್ ಸ್ವಲ್ಪ ತಾಳಿಸಿದೆ 1-2 ನಿಮಿಷ. ಈಗ ಟೊಮೆಟೊ ಹಾಕಿನಿ ಸಣ್ಣ, ಅದು 2 ಟೊಮೆಟೊ ತಗೊಂಡೇನಿ. ಅದನ್ನು ಹಾಕಿ ಚಂದಾಗಿ ಒಂದ್ಸಲ ಎಲ್ಲಾ ತಾಳಿಸ್ಕೊಂಡ್ಬಿಡೋಣಂತೆ. ಇಂಡಾಲಿಯಂ ಬುಟ್ಟಿ ಇತ್ತಂದ್ರೆ ರೀ ಬಹಳ ನಾವು ಕಷ್ಟ ಪಡ್ಬೇಕಾಗಿಲ್ಲ. ಆದ್ರೆ ಇದು ಸ್ಟೀಲ್ ಇದ್ದಿದ್ದಕ್ ಮೇಲೆ ಮೇಲೆ ಕೈ ಆಡಿಸ್ಬೇಕಾಗ್ತದೆ. ಈಗ ಇದಕ್ಕ ಸ್ವಲ್ಪ ನೀರ್ ಹಾಕಿದೆ, 1-2 ಗ್ಲಾಸ್ ಅಷ್ಟು ನೀರ್ ಹಾಕಿ. ಆಮೇಲೆ ಇದನ್ನ ಕುಕ್ಕರ್ನಾಗಿಟ್ಟು ಬೇಯಿಸೋ ಹಂಗೇನ್ ಇರಂಗಿಲ್ರಿ, ಯಾಕಂದ್ರ ಮಡಕಿ ಏನ್ ಇರ್ತದಲ್ಲ ಅದು ಲಘು ಬೇಯ್ತದೆ. ಹಂಗಾಗಿ ನಾನ್ ಮೇಲೆ ಬೇಯಿಸಿದ್ರಾತ ಅಂತ ಹೇಳಿ 2 ಗ್ಲಾಸ್ ನೀರ್ ಹಾಕಿದೆ. ಒಂದ್ ಸ್ವಲ್ಪ ಕೈ ಆಡ್ಸಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣಂತ. ಹಾಕಿ ಚಂದಾಗಿ ಒಂದ್ಸಲ ಇನ್ನೊಮ್ಮೆ ಕೈ ಆಡ್ಸೋಣಂತ. ಉಪ್ಪಿನ ಅಂಶ ಒಳಗ ಹೊಕ್ಕೊಂಡ್ಬೇಕು. ಆಮೇಲೆ ಮುಂದೆಲ್ಲ ಮಸಾಲೆಗಳನ್ನ ಹಾಕೋಣಂತ. ಅಂದ್ರೆ ಸೂಪರ್ ಟೇಸ್ಟಿ ಆಗ್ತದ. 5 ನಿಮಿಷ ಬಿಟ್ಬಿಟ್ಟೆ ಇದನ್ನ ಬೇಯ್ಲಂತ. ಆಮೇಲೆ ಮೇಲೆ ಲಿಡ್ ಏನ್ ಮುಚ್ತೀವಲ್ಲ, ಅದ್ರದ್ದು ನೀರ್ ಕೂಡ ಇದ್ರಾಗ ಬೀಳ್ಬೇಕ್ರಿ. ಇದ್ರದ ಆವಿಯಾಗಿ ಅಂಶ ಇರ್ತದಲ್ಲ ಆ ಲಿಡ್ ಒಳಗ, ಹಂಗಾಗಿ ಅದ್ರದ್ದು ನೀರು ಕೂಡ ಇದ್ರಲ್ಲಿ ಬೀಳುವಂಗ ಮಾಡಿರ್ತೇನೆ ನಾನು. ಈಗ ಇದಕ್ಕೆ ಮಸಾಲೆ ಹಾಕೋಣಂತ. ಮೊದ್ಲ 1-2 ಸ್ಪೂನ್ ಅಷ್ಟು ಮಸಾಲೆ ಪುಡಿ ಹಾಕಿದೆ, 3 ಸ್ಪೂನ್ ಅಷ್ಟು ಖಾರ ಪುಡಿ ಹಾಕಿದೆ. ಆಮೇಲೆ ಮತ್ತೆ 2 ಸ್ಪೂನ್ ಅಷ್ಟು ಪಾವ್ ಭಾಜಿ ಮಸಾಲೆ ಹಾಕೇನ್ರಿ. ಅದು ಮಿಸಳ ಅಂದ ಕೂಡ ಮತ್ ಸ್ವಲ್ಪ ಚೇಂಜ್ ಮಾಡ್ಬೇಕಲ್ಲ, ಪಾವ್ ಭಾಜಿ ಮಸಾಲೆ ಹಾಕಿದೆ. ಆಮೇಲೆ ಕರಿಬೇವು ಪುಡಿ ನಾ ಮಾಡಿ ಇಟ್ಕೊಂಡಿದ್ದೆ, ಆ ಕರಿಬೇವು ಪುಡಿ ಹಾಕಿದೆ. ಹಸಿ ಕೊಬ್ಬರಿ ಇತ್ತು ಮಸ್ತ್ ಅಂತ ಹೇಳಿ ಅದನ್ನು ಕೂಡ ಹಾಕಿದೆ. ಹಾಕಿ ಚಂದಾಗಿ ಕೈಯಾಡ್ಸಿ 5 ನಿಮಿಷ ಇಟ್ಬಿಟ್ರ ಮಸ್ತ್ ಆಗ್ತದ್ರಿ. ಈಗ ಕೊತ್ತಂಬರಿ ಒಂದಿಷ್ಟು ಇತ್ತು ಸ್ವಲ್ಪ, ಅದನ್ನು ಕೂಡ ಹಾಕಿ ಮುಚ್ಚಿಟ್ಬಿಟ್ಟೆ ನೋಡ್ರಿ. ಸಣ್ಣ ಉರಿ ಒಳಗ್ ಮಾಡ್ಲಿಕತ್ತೇನಿ. ಈಗ ನೋಡಿ, ಸೂಪರ್ ಆಗಿರುವಂತ ಮಡಕಿ ಕಾಳು ಪಲ್ಯ ರೆಡಿ ಆಯ್ತು. ಮಿಸಳ ಮಾಡೋಣಂತ್ರಿ. ಈಗ ಇದನ್ನ ಹೆಂಗ ಅನಿಸ್ತು ಫ್ರೆಂಡ್ಸ್? ಸೂಪರ್ ಆಗ್ಯದಲ್ಲ. ಇದಕ್ ಮ್ಯಾಲ ಒಂದ್ ಸ್ವಲ್ಪ ನಿಂಬೆ ಹಣ್ಣು ಹಾಕಿದ್ದೆ. ಆದ್ರೂ ಕೂಡ ಈಗ ಹಿಂಗ ಮಿಸಳ ಅಂತ ಮಾಡೋ ಮುಂದೆ ಮೊಸರು ಬೇಕಾಗ್ತದೆ. ಅದಕ್ಕ ಒಂದ್ ಸ್ವಲ್ಪ ಚುರ್ಮುರಿ ಹಾಕಿ, ಪಲ್ಯ ಹಾಕಿ, ಮ್ಯಾಲ ಒಂದ್ ಸ್ವಲ್ಪ ಮೊಸರು ಕಡದ್ ಅದನ್ನ ಹಾಕಿ, ಅದ್ರ ಮ್ಯಾಲ ಒಂದ್ ಚೂರ್ ಚಾಟ್ ಮಸಾಲ ಹಾಕಿ, ಕೊತ್ತಂಬರಿ ಹಾಕಿ ಒಂದಿಷ್ಟು ಕೊಟ್ಟು ಬಿಟ್ರೆ ಸೂಪರ್ ಆಗಿರ್ತದ್ರಿ.
ನೋಡ್ರಿ ನನ್ನ ಮಗಳು ಈ ಟುಲಿಪ್ ಹೂ ಮಾಡ್ಯಾಳ, ಎಂತ ಮಸ್ತ್ ಆಗ್ಯದ. ಹೆಂಗ ಅನಿಸ್ತು ಫ್ರೆಂಡ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ, ನೆನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಕಮೆಂಟ್ ಮಾಡಿರಲ್ಲ ನಿಮಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ನೀವು ಕೂಡ ಮೀಸಲು ತಗೋರಿ ಅನ್ಕೋತ ಮತ್ತೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.